ಕಾವ್ಯ ದಸರಾ ಕಾರ್ಯಕ್ರಮದ ವಿಶೇಷ ಅತಿಥಿ ನೀಗು ರಮೇಶ್. ಕನ್ನಡ ಸಾಹಿತ್ಯ ಪರಂಪರೆಯ ಹೊಸ ತಲೆಮಾರಿನ ಪ್ರಮುಖ ಸಾಹಿತಿ ಮಂಡ್ಯ ಜಿಲ್ಲೆಯ ಡಾಕ್ಟರ್ ನೀಗು ರಮೇಶ್ ರವರು ಪ್ರಸ್ತುತ ಹುಣಸೂರಿನ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಗಾಂಧಿ ಮರ, ದ್ವೀಪಗಳ ನಡುವೆ, ಗುಲಗಂಜಿ, ಕವನ ಸಂಕಲನಗಳು ಸೇರಿದಂತೆ 18 ಕೃತಿಗಳನ್ನು ಹೊರತಂದಿರುವ ರಮೇಶ್ ಅವರ ಸಾಹಿತ್ಯ ಸಾಧನೆಯನ್ನು ಗುರುತಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ, ಕುವೆಂಪು ಕನ್ನಡ ಕಾಯಕ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳು ಲಭಿಸಿವೆ. ನೀಗು ರಮೇಶ್ ಅವರು ವಾಚಿಸುತ್ತಿರುವ ಕವಿತೆ ಕನ್ನಡ ಬಾಗಿಲು. ನಮಸ್ಕಾರ. ನನ್ನ ಇತ್ತೀಚಿನ ಗಾಂಧಿ ಮರ ಕವನ ಸಂಕಲನದ ಒಂದು ಕವಿತೆಯ ಹೆಸರು ಕನ್ನಡ ಬಾಗಿಲು. ಅರಿವಿನ ಭಾಷೆಯು, ಅನ್ನದ ಭಾಷೆಯು, ಆತ್ಮದ ಭಾಷೆಯು ಆಗಲಿ ಕನ್ನಡ. ಅರಿವಿನ ಭಾಷೆಯು, ಅನ್ನದ ಭಾಷೆಯು, ಆತ್ಮದ ಭಾಷೆಯು ಆಗಲಿ ಕನ್ನಡ. ಆವರಿಸುತ್ತಿದೆ ಆಲಸ್ಯದ ಕೇಡು, ಆವರಿಸುತ್ತಿದೆ ಆಲಸ್ಯದ ಕೇಡು, ಕಾಪಾಡುವುದೆಂತು ಕರುನಾಡ. ಬೆಳೆಸುವುದೆಂದರೆ ಬಳಸುವುದೊಂದೇ ಮಾರ್ಗವು ಉಳಿಸಲು ತಾಯಿ ನುಡಿ. ಬೆಳೆಸುವುದೆಂದರೆ ಬಳಸುವುದೊಂದೇ ಮಾರ್ಗವು ಉಳಿಸಲು ತಾಯಿ ನುಡಿ. ಕಟ್ಟುವುದೆಂದರೆ ಎಳೆಯ ಪೀಳಿಗೆಗೆ ಕಲಿಸುವುದೊಂದೇ ಮುನ್ನುಡಿ. ಕಟ್ಟುವುದೆಂದರೆ ಎಳೆಯ ಪೀಳಿಗೆಗೆ ಕಲಿಸುವುದೊಂದೇ ಮುನ್ನುಡಿ. ಕನ್ನಡ ಮನೆಗೆ ಕನ್ನಡವೇ ಬಾಗಿಲು, ಕನ್ನಡ ಮನೆಗೆ ಕನ್ನಡವೇ ಬಾಗಿಲು, ಇರಲಿ ಕಿಟಕಿಗಳು ನೂರಾರು. ಕನ್ನಡ ಮನೆಗೆ ಕನ್ನಡವೇ ಬಾಗಿಲು, ಇರಲಿ ಕಿಟಕಿಗಳು ನೂರಾರು. ಬರುತ್ತಲೇ ಇರಲಿ ಹೊಸ ಗಾಳಿ ಬೆಳಕು, ಬರುತ್ತಲೇ ಇರಲಿ ಹೊಸ ಗಾಳಿ ಬೆಳಕು. ಇಂದಿಗೂ ಎಂದಿಗೂ ತಡೆಯುವರಾರು, ಇಂದಿಗೂ ಎಂದಿಗೂ ತಡೆಯುವರಾರು. ಅರಿವಿನ ಭಾಷೆಯು, ಅನ್ನದ ಭಾಷೆಯು, ಆತ್ಮದ ಭಾಷೆಯು ಆಗಲಿ ಕನ್ನಡ. ಅರಿವಿನ ಭಾಷೆಯು, ಅನ್ನದ ಭಾಷೆಯು, ಆತ್ಮದ ಭಾಷೆಯು ಆಗಲಿ ಕನ್ನಡ. ಧನ್ಯವಾದಗಳು.